ಪಿಯು ಪರೀಕ್ಷೆಗೆ ದಿನಗಣನೆ ಶುರುವಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತಾ ಇದೆ. ಮುಂದೆ ಯಾವ ಕೋರ್ಸ್ ತಗೋಬೇಕು, ಕನಸು ನನಸಾಗಲು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋ ಗೊಂದಲ ವಿದ್ಯಾರ್ಥಿಗಳಿಗೆ ಇದ್ದೇ ಇರುತ್ತೆ. ಇದಕ್ಕಾಗಿಯೇ TV9 ಎಜುಕೇಷನ್ ಎಕ್ಸ್ಪೋ ನಡೀತಾ ಇದ್ದು ಸಾವಿರಾರು ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಹತ್ತಾರು ಕೋರ್ಸ್ಗಳ ಮಾಹಿತಿ ಸಿಗ್ತಾ ಇದೆ. ಬೆಸ್ಟ್ ಕಾಲೇಜುಗಳ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಯಾವ ಸಬ್ಜೆಕ್ಟ್ ತಗೊಂಡ್ರೆ ಫ್ಯೂಚರ್ ಅನ್ನೋದಕ್ಕೆ ಮಾರ್ಗದರ್ಶನವೂ ಸಿಗ್ತಾ ಇದೆ. TV9 ಎಜುಕೇಷನ್ ಎಕ್ಸ್ಪೋ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪಾಲಿಗೆ ವರದಾನವಾಗಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಬಳಿಕ ಮುಂದೇನು ಅನ್ನೋ ವಿದ್ಯಾರ್ಥಿಗಳು ಮತ್ತು ಪೋಷಕರ ಗೊಂದಲಕ್ಕೆ TV9 ಎಜುಕೇಷನ್ ಎಕ್ಸ್ಪೋ ಪರಿಹಾರ ನೀಡ್ತಾ ಇದೆ. ಅರಮನೆ ಮೈದಾನದ ತ್ರಿಪುರ ವಾಸಿನಿ ಅಂಗಳದಲ್ಲಿ ನಡೀತಾ ಇರೋ ಎಕ್ಸ್ಪೋಗೆ 2ನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ವೀಕೆಂಡ್ ಆಗಿದ್ರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರ ದಂಡೆ ಬಂದಿತ್ತು. ತಜ್ಞರಿಂದ ಶೈಕ್ಷಣಿಕ ಸಲಹೆ ಪಡೆದ್ರು. ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರು ಕೂಡ ಭಾಗಿಯಾಗಿ ಸಿಇಟಿ ಬಗ್ಗೆ ಮಾಹಿತಿ ನೀಡಿದ್ರು. TV9 Expo has done a really good job. So here this kind of a platform should come here now and then. Why? Because the parents ಎಲ್ಲ ಗೊತ್ತಿರೋದಿಲ್ಲ ಇನ್ಫಾರ್ಮೇಷನ್. ಇಲ್ಲಿಗೆ ಬಂದಾಗ ಇಲ್ಲಿ ಅಕ್ರಾಸ್ ಎವ್ರಿ ಬ್ರಾಂಚ್ ಒಬ್ಬ ಸ್ಟೂಡೆಂಟ್ಗೆ ಏನು ಓದಬೇಕು, ಎಲ್ಲಿಗೆ ಹೋಗಿ ರೀಚ್ ಆಗಬೇಕು, ಅವನ ಏಮ್ಗೆ ರೀಚ್ ಆಗೋ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಇಲ್ಲಿ ನಾನು ನೋಡ್ತಾ ಇರೋವಾಗ ಸಾಕಷ್ಟು ಕಾಲೇಜಸ್ ಬಂದಿದೆ ಇಲ್ಲಿ. So it's a right platform for any student to come here and get the guidance. ಎಕ್ಸ್ಪೋದಲ್ಲಿ 82ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು, ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಭಾಗಿಯಾಗಿವೆ. ಮಕ್ಕಳಿಗೆ ಅಗತ್ಯ ಸಲಹೆಗಳನ್ನು ನೀಡ್ತಾ ಇವೆ. ಎಲ್ಲ 12th ಸ್ಟ್ಯಾಂಡರ್ಡ್ ಮಕ್ಕಳು ಅಥವಾ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ನೋಡ್ತಿರೋ ಮಕ್ಕಳು ಕೂಡ ಇಲ್ಲಿಗೆ ಬಂದು ಅವರು ಯಾವ ಪ್ರೋಗ್ರಾಮ್ಗೆ ಇಂಟ್ರೆಸ್ಟ್ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡು ರಾಮಯ್ಯ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಫಾರ್ಮಸಿ, ಸೋಷಿಯಲ್ ಸೈನ್ಸ್, ಲಾ, ಸೊ ಎಲ್ಲ ಸ್ಟ್ರೀಮ್ ಪ್ರೋಗ್ರಾಮ್ಸ್ನು ಆಫರ್ ಮಾಡ್ತಾ ಇದ್ದೀವಿ. 130+ ಪ್ರೋಗ್ರಾಮ್ಸ್ನ ನಾವು ಆಫರ್ ಮಾಡ್ತೀವಿ. ಇನ್ನು ಸ್ಥಳದಲ್ಲೇ ಅಡ್ಮಿಷನ್ ಪಡೆಯೋ ಪ್ರಕ್ರಿಯೆಯೂ ಇದೆ. ಪೋಷಕರಿಗೆ ವಿಶೇಷ ರಿಯಾಯಿತಿ ಕೂಡ ನೀಡಲಾಗ್ತಾ ಇದೆ. ಎಕ್ಸ್ಪೋಗೆ ನಾಳೆಯೇ ಕೊನೆ ದಿನವಾಗಿದ್ದು TV9 ಎಜುಕೇಷನ್ ಎಕ್ಸ್ಪೋಗೆ ಭೇಟಿ ನೀಡಿ ಸದುಪಯೋಗ ಪಡಿಸಿಕೊಳ್ಳಿ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.